5ನೇ ತರಗತಿಯಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳೇ, ಪಾಠ 3 ಸಮುದಾಯ. ಇದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಸಮುದಾಯದ ಲಕ್ಷಣಗಳು ಯಾವ್ಯಾವು? ಪರಸ್ಪರ ಸಹಕಾರ ಇರ್ತದೆ, ನಾವು ಮತ್ತು ನಮ್ಮವರು ಎಂಬ ಪ್ರೀತಿ ವಿಶ್ವಾಸ ಇರ್ತದೆ, ಮತ್ತು ಹೊಂದಾಣಿಕೆ ಇರ್ತದೆ, ಮತ್ತು ಎಲ್ಲರೂ ಅಣ್ಣ ತಮ್ಮಂದಿರಂತೆ ಅಲ್ಲಿ ಬಾಳ್ತೇವೆ. ಗ್ರಾಮೀಣ ಸಮುದಾಯಕ್ಕೆ ಬಂದರೆ ಅಲ್ಲಿ ಗುರುತಿಸುವಂಥ ಅಂಶಗಳನ್ನು ನೋಡೋದಾದರೆ, ಗ್ರಾಮೀಣ ಸಮುದಾಯ ವ್ಯವಸಾಯದಿಂದ ಕೂಡಿರ್ತದೆ. ವ್ಯವಸಾಯಕ್ಕೆ ಆಧಾರಿತವಾದಂಥ ಕಸುಬುಗಳಿರ್ತವೆ. ಬಡಗಿ ಬೇಕು, ಕಮ್ಮಾರ ಬೇಕು, ಇಲ್ಲಿ ದನದ ಕೊಟ್ಟಿಗೆ ಬೇಕು, ಇಲ್ಲಿ ದನದ ಕೊಟ್ಟಿಗೆ ಇದೆ, ಹಸುಗಳು ಇವೆ, ಹಸುಗಳು ಇದ್ದಾವೆ ನೋಡಿ. ವಾಸದ ಮನೆಗಳು ಬೇಕು, ವಾಸದ ಮನೆಗಳು ಬೇಕು. ಅದೇ ನಗರದ ಸಮುದಾಯಕ್ಕೆ ಬಂದರೆ ಇಲ್ಲಿ ಬಹುಮಹಡಿಗಳನ್ನು ಕಾಣ್ಬೋದು. ಇಲ್ಲಿದ್ದಾವಲ್ಲ ಬಹುಮಹಡಿ, ವಾಹನಗಳ ದಟ್ಟಣೆ, ಇಲ್ಲಿ ವಾಹನಗಳಿದ್ದಾವೆ, ಅವುಗಳ ದಟ್ಟಣೆ, ಮತ್ತು ಒಂದರ ಮೇಲೊಂದು ಮನೆಗಳನ್ನು ಕಾಣ್ಬೋದು. ಬುಡಕಟ್ಟು ಸಮುದಾಯಕ್ಕೆ ಬಂದರೆ ಇವರು ಅರಣ್ಯ ಪ್ರದೇಶ ಅಥವಾ ಗುಡ್ಡಗಾಡುಗಳಲ್ಲಿ ವಾಸಿಸ್ತಾರೆ. ಇವರು ಗುಡಿಸಲು, ಇಲ್ಲಿ ಗುಡಿಸಲುಗಳಲ್ಲಿ ವಾಸ ಮಾಡ್ತಾರೆ, ಮತ್ತು ಬೇಟೆಯಾಡಲು ಅವರಿಗೆ ಬೇಕಾದ ಸಾಮಗ್ರಿಗಳನ್ನು ಅವರು ಹೊಂದಿರ್ತಾರೆ. ನೆಕ್ಸ್ಟ್ ಬಂದರೆ ಇವುಗಳನ್ನು ನೋಡ್ಕೋಬೇಕು, ನಾವು ಚಿತ್ರವನ್ನು ನೋಡಬೇಕು. ಚಿತ್ರದ ಆಧಾರದ ಮೇಲೆ ನಾವು ಕೆಳಗೆ ಹೇಳಬೇಕು. ಕೃಷಿ ಚಟುವಟಿಕೆಗಳು ಯಾವ್ಯಾವು? ಬಿತ್ತನೆ ಮಾಡುವಂಥದ್ದು, ಗೊಬ್ಬರ ಚೆಲ್ಲುವಂಥದ್ದು, ಬೆಳೆ ಕಟಾವು ಮಾಡುವಂಥದ್ದು, ಬುಟ್ಟಿ ಎಣಿಯುವಂಥದ್ದು. ಇವು ಕಮ್ಮಾರಿಕೆ ಮಾಡುವಂಥದ್ದು ಕೂಡ ಕೃಷಿಗೆ ಪೂರಕವಾಗಿ ಮಾಡುವಂಥದ್ದು. ಕೃಷಿಯೇತರ ಚಟುವಟಿಕೆಗಳು ಅಂದರೆ ಮೀನುಗಾರಿಕೆ, ಮಡಿಕೆ ಮಾಡುವಂಥದ್ದು, ಮರಗೆಲಸ, ಬುಟ್ಟಿ ಎಣಿಕೆ, ಕಂಬಾರಿಕೆ, ಇವೆಲ್ಲವೂ ಕೂಡ ಬರ್ತವೆ. ನೆಕ್ಸ್ಟ್ ಬಂದರೆ ಬುಟ್ಟಿ ಸಲಕರಣೆಗಳು. ಬುಟ್ಟಿ ಬೇಕು ಅಂದರೆ ಬುಟ್ಟಿ ಎಣೆಯವರ ಹತ್ರ ಹೋಗಬೇಕು. ನೇಗಿಲು ಬೇಕು ಅಂದರೆ ಬಡಗಿ ಹತ್ರ ಹೋಗಬೇಕು. ಕುಡುಗೋಲು ಬೇಕು ಅಂದರೆ ಕಮ್ಮಾರನ ಹತ್ರ ಹೋಗಬೇಕು. ಕಬ್ಬಿಣ ಇತರೆ ಸಾಮಗ್ರಿಗಳನ್ನು ಸರಿ ಮಾಡಿಸ್ಬೇಕು ಅಂದರೆ ಈಗ ವೆಲ್ಡಿಂಗ್ ಮಾಡೋರ ಹತ್ರ ಹೋಗಬೇಕಾಗತ್ತೆ. ಆಯ್ತಾ? ನೆಕ್ಸ್ಟ್ ಬಂದರೆ ಗ್ರಾಮಗಳಲ್ಲಿ ನಮ್ಮ ಗ್ರಾಮಗಳಲ್ಲಿ ಕಂಡುಬರುವಂತಹ ಕಸುಬುಗಳು: ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ಹೈನುಗಾರಿಕೆ, ಬುಟ್ಟಿ ಎಣಿಕೆ, ಕಮ್ಮಾರರು, ನೇಕಾರರು ಅಂದರೆ ಬಟ್ಟೆ ಹೊಲಿಯರು, ರೇಷ್ಮೆ ಹುಳು ಸಾಕುವಂಥವ್ರು, ಕೃಷಿಗಾರಿಕೆ, ಇವೆಲ್ಲವೂ ಕಂಡುಬರ್ತವೆ. ಗ್ರಾಮದಲ್ಲಿ ಎದುರಿಸಿರುವಂಥ ಸಮಸ್ಯೆಗಳು: ಆಸ್ಪತ್ರೆ ಇರಲ್ಲ, ಶಿಕ್ಷಣ ಸೌಲಭ್ಯ ಸರಿಯಾಗಿರಲ್ಲ, ರಸ್ತೆ ಸಂಪರ್ಕ ಇರಲ್ಲ, ಸಾರಿಗೆ ಸೌಲಭ್ಯ ಇರೋದೇ ಇಲ್ಲ, ಇದ್ದರೂ ಕೂಡ ಕಡಿಮೆ ಇರುವಂಥದ್ದು. ನೆಕ್ಸ್ಟು ಈ ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡಿರುವಂಥ ಒಂದರ ಯೋಜನೆ ಅಂತಂದರೆ ಇದಕ್ಕೆ ಉತ್ತರವನ್ನು ನಾವು ಇಲ್ಲಿದೆ ನೋಡಿ, ಇದನ್ನು ಬರೀಬೇಕು. ಯಾವುದು ಅಂತಂದರೆ ಇದರಲ್ಲಿ 1ನೇ ಪಾಯಿಂಟು ಗ್ರಾಮೀಣ ವಿದ್ಯಾವಂತ ಯುವಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ ಮತ್ತು ಜವಾಹರ್ ಗ್ರಾಮ ಅಭಿವೃದ್ಧಿ ಯೋಜನೆ ಏನಿದೆ ಇದನ್ನು, ಇವರು ಈ 5 ಪಾಯಿಂಟ್ ಇದ್ದಾವೆ. 5 ಪಾಯಿಂಟಲ್ಲಿ ಯಾವುದಾದ್ರು ಒಂದನ್ನು ನಾವೇನು ಮಾಡಬೇಕು? 3ನೇ ಕ್ವಶನ್ಸ್ಗೆ ಆನ್ಸರನ್ನು ಬರೀಬೇಕು. ಇದಕ್ಕೆ ಆನ್ಸರನ್ನು ಬರೀಬೇಕು. ನೆಕ್ಸ್ಟು ನಗರ ಸಮುದಾಯಕ್ಕೆ ಬಂದರೆ ಇಲ್ಲಿ ನೋಡ್ಬೋದು, ನಾವು ಹೇಳ್ದಂಗೆ ಇವುಗಳನ್ನು ನೋಡ್ಬೋದು. ನೆಕ್ಸ್ಟ್ ಬಂದರೆ ಇವು ವೃತ್ತಿಗಳನ್ನು ನಮ್ಮ ಊರಿನಲ್ಲಿ ಇರಬೇಕು, ಇದ್ದರೆ ಮಾತ್ರ ರೈಟ್ ಹಾಕ್ಬೇಕು, ಇಲ್ಲಿಗೆ ರೈಟ್ ಹಾಕ್ಬೇಕು. ನಮ್ಮ ಊರಲ್ಲಿ ಇಲ್ಲ ಅಂದರೆ ಇಂಟು ಹಾಕ್ಬೇಕು. ನಮ್ಮೂರಲ್ಲಿ ಇಂಥ ದೊಡ್ಡ ಶಾಲೆ ಇಲ್ಲ, ಹಾಗಾಗಿ ಇಂಟು ಹಾಕಿದ್ದೀನಿ. ನಮ್ಮೂರಲ್ಲಿ ತರಕಾರಿ ಮತ್ತು ಹಣ್ಣುಗಳನ್ನು ಈ ರೀತಿ ಮಾರೋದಿಲ್ಲ, ಇಂಟು ಹಾಕಿದ್ದೀನಿ. ಕಾರು ಮೆಕ್ಯಾನಿಕ್ಗಳು ನಮ್ಮೂರಲ್ಲಿ ಇಲ್ಲ. ವಿದ್ಯುತ್ ಮೆಕ್ಯಾನಿಕರ್ಸ್ ಇದ್ದಾರೆ. ಆರೋಗ್ಯ ನಮ್ಮೂರಲ್ಲಿ ಇದೆ. ಬಣ್ಣ ಹೊಡೆಯರು ಇದ್ದಾರೆ. ಕಚೇರಿಗಳು ನಮ್ಮೂರಲ್ಲಿ ಇಲ್ಲ. ಮಾರುಕಟ್ಟೆ ಇಲ್ಲ. ಇದ್ದರೆ ನೀನು ನಿಮ್ಮೂರಲ್ಲಿದ್ದರೆ ಏನು ಮಾಡಬೇಕು? ನೀನು ರೈಟ್ ಹಾಕ್ಬೇಕು, ಅಂದರೆ ಅನ್ವಯ ನಮ್ಮೂರಲ್ಲಿದ್ದರೆ ಮಾತ್ರ ಹಾಕಬೇಕು. ನಗರಕ್ಕೆ ಹೋದರೆ ನೀನು ಏನೇನು ನೋಡ್ತೀಯಾ? ನಗರಕ್ಕೆ ಹೋದರೆ ವಾಹನಗಳನ್ನು ನೋಡ್ತೀಯಾ, ಜನಸಂದಣಿ ನೋಡ್ತೀಯಾ, ಕಾರ್ಖಾನೆಗಳನ್ನು ನೋಡ್ತೀಯಾ, ಚಿತ್ರಮಂದಿರಗಳನ್ನು ನೋಡ್ತೀಯಾ, ಮಾರುಕಟ್ಟೆಗಳು, ದೊಡ್ಡ ಮಹಾಲ್ಗಳು, ವಿಮಾನ ನಿಲ್ದಾಣ, ಬಸ್ ನಿಲ್ದಾಣ, ರೈಲು ನಿಲ್ದಾಣ, ರಸ್ತೆ ದೀಪಗಳು, ಇವನ್ನೆಲ್ಲವನ್ನು ಕೂಡ ನೋಡ್ತೀವಿ. ನಗರದಲ್ಲಿ ವಾಸಿಸುವಂತಹ ಜನರು ಎದುರಿಸುತ್ತಿರುವಂಥ ಸಮಸ್ಯೆಗಳು ಯಾವ್ಯಾವು? ಕಸದ ರಾಶಿ, ವಸತಿ ಸಮಸ್ಯೆ, ವಾಹನದ ಹೊಗೆ, ನೀರು ನಿಂತಿರುವುದು, ಪ್ಲಾಸ್ಟಿಕ್ ಬಾಟಲ್ಗಳು, ಅಸುರಕ್ಷಿತ ಸಾರ್ವಜನಿಕ ಸ್ಥಳಗಳು. ಹಾಗಾದರೆ ನಗರದ ಬೆಳವಣಿಗೆಯಿಂದ ಪರಿಸರಕ್ಕೆ ಆಗ್ತಿರುವಂತಹದ್ದು ಹಾನಿ ಏನು? ಅಲ್ಲಿ ವಾಹನಗಳ ದಟ್ಟಣೆಯಿಂದ ಮಾನಾಕ್ಸೈಡ್ ಬಿಡುಗಡೆ ಆಗುವಂಥದ್ದು, ಕಾರ್ಖಾನೆಗಳ ವಿಷಗಾಳಿ, ಉಷ್ಣಾಂಶ ಹೆಚ್ಚುತ್ತಿರುವಂಥದ್ದು, ಕೈಗಾರಿಕಾ ಪ್ರದೇಶಗಳಲ್ಲಿ ಮಾಲಿನ್ಯ, ಕಸ ವಿಲೇವಾರಿ, ಕೊಳಚೆ ಪ್ರದೇಶ, ಜಲಮಾಲಿನ್ಯ, ಇವು ಕೂಡ ಇಲ್ಲಿಗೆ ಆನ್ಸರ್ ಆಗಿ ಬರ್ತವೆ. ನೆಕ್ಸ್ಟು ನೋಡೋದಾದರೆ ಇವನ್ನೆಲ್ಲವನ್ನು ಕೂಡ ನಾವು ನೋಡ್ಕೊಂತ ಹೋಗೋದಾದರೆ ಬುಡಕಟ್ಟು ಸಮುದಾಯಕ್ಕೆ ಬಂದರೆ ಇವರು ಬುಡಕಟ್ಟು ಸಮುದಾಯಕ್ಕೂ ಮತ್ತು ನಮಗೂ ಅವ್ರಿಗೂ ಇರುವಂಥ ವ್ಯತ್ಯಾಸ. ನಾವು ವ್ಯವಸ್ಥಿತವಾದ ಮನೆಯನ್ನು ಕಟ್ಕೊಂಡಿರ್ತೀವಿ, ಇವರು ಗುಡಿಸಲಲ್ಲಿ ವಾಸ ಮಾಡ್ತಾರೆ. ಇವರು ಉಡುಗೆ ತೊಡುಗೆ, ನಮಗೆ ನೇಕಾರರು ಬಟ್ಟೆಯನ್ನು ಹೊಲಿದು ನಾವು ಬಟ್ಟೆಯನ್ನು ಹಾಕ್ಕೊಂತೀವಿ, ಇವರು ಮರದ ಸೊಪ್ಪು ತೊಗಡೆಗಳನ್ನು ಹಾಕ್ಕೊಳ್ತಾರೆ. ಇವರು ಬಳಸುವಂತಹ ಬೇಟೆಯ ಸಾಮಗ್ರಿಗಳು ನಾವು ಅವನ್ನ ಬಳಸೋದಿಲ್ಲ. ಕಾಡಿನ ಮಧ್ಯೆ ಇದ್ದರೆ, ನಾವು ಊರು ಒಳಗಡೆ ಇದ್ದೀವಿ. ಇವರು ಅಡುಗೆ ಮಾಡಲು ಹೊರಗೆ ಮಾಡ್ತಾರೆ, ನಾವು ಒಳಗೆ ಮಾಡ್ತೀವಿ. ಅವರಿಗೂ ನಮಗಿರುವಂಥ ವ್ಯತ್ಯಾಸವನ್ನು ಅಲ್ಲಿ ಗುರುತಿಸಿರುವಂಥದ್ದು.
ಇವರು ಬೇಟೆ ಆಡ್ತಿರುವಂಥದ್ದು, ಇಲ್ಲಿ ಜೇನುವನ್ನು ಮುರಿತಿರುವಂಥದ್ದು, ಬುಟ್ಟಿ ಹೆಣಿತಿರುವಂಥದ್ದು, ಇದು ಬುಡಕಟ್ಟು ಜನರು ಬೆಂಕಿಯನ್ನು ಹೊತ್ತಿರುವಂಥದ್ದು, ಇದು ವ್ಯವಸಾಯ ಮಾಡ್ತಿರುವಂತಹದ್ದನ್ನು ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದರೆ ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಎಷ್ಟು ಜನರೆಲ್ಲ ಅವಶ್ಯಕತೆ ಬೇಕಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಉತ್ತರವಾಗಿ ಬರೀಬೇಕಾಗುತ್ತೆ. ನೆಕ್ಸ್ಟು ಉಪ್ಪಿನ ಒಂದು ಚಾರ್ಟನ್ನು ಹೇಗೆ ತಯಾರು ಮಾಡ್ತಾರೆ, ಉಪ್ಪನ್ನು ಅದರ ಬಗ್ಗೆ ಚಾರ್ಟ್ ಬರೀರಿ ಅಂತ ಕೇಳಿದ್ದಾರೆ. ಫಸ್ಟು ಸಮುದ್ರ ಇರ್ತೈತೆ, ಸಮುದ್ರದಲ್ಲಿರುವಂಥ ನೀರನ್ನು ಏನು ಮಾಡ್ತಾರೆ, ಒಂದು ಸಮುದ್ರದ ಪಕ್ಕದಲ್ಲೇ ಒಂದು ಗುಂಡಿಯನ್ನು ತೋಡಿ ಈ ಗುಂಡಿಗೆ ಸಮುದ್ರದ ನೀರನ್ನು ತಂದು ಹಾಕ್ತಾರೆ. ಅದು ಸೂರ್ಯನ ಶಾಖಕ್ಕೆ ಏನಾಗುತ್ತೆ, ನೀರು ಹಾವಿಯಾಗಿ ಹೋಗುತ್ತೆ. ನೀರೆಲ್ಲ ಪೂರ್ತಿ ಹಾವಿಯಾಗಿ ಹೋದಾಗ ಬರೀ ಉಪ್ಪಿನ ಕಣಗಳು ಉಳ್ಕೊಂತವೆ. ಇದು ಉಪ್ಪಿನ ರಾಶಿ ಇರ್ತೈತೆ. ಈ ರಾಶಿಯನ್ನು ಏನು ಮಾಡ್ತಾರೆ, ಚೀಲದಲ್ಲಿ ಅಥವಾ ತುಂಬ್ಕೊಂಬೋದು, ಡಬ್ಬಗಳಲ್ಲಿ ತುಂಬ್ಕೊಂಬೋದು, ಸಂಸ್ಕರಣ ಘಟಕ ಇರ್ತೈತಲ್ಲ ಆ ಸಂಸ್ಕರಣ ಘಟಕಕ್ಕೆ ಹಾಕ್ತಾರೆ. ಅದು ಘಟಕ ಏನು ಮಾಡ್ತೈತೆ, ನೀಟಾಗಿ ಅದನ್ನು ಸಂಸ್ಕರಣೆ ಮಾಡ್ತೈತೆ. ಸಂಸ್ಕರಣೆ ಆಲಾದಮೇಲೆ ಪ್ಯಾಕೆಟ್ಗಳನ್ನು ಮಾಡಿ, ಸಣ್ಣ ಸಣ್ಣ ಪ್ಯಾಕೆಟ್ಗಳನ್ನು ಮಾಡಿ ಅಂಗಡಿ ಕೊಡ್ತಾರೆ. ಅಂಗಡಿಯಿಂದ ನಾವೇನು ಮಾಡ್ತೀವಿ, ಖರೀದಿ ಮಾಡಿ ಅಡುಗೆ ಮಾಡಿ ಊಟ ಮಾಡ್ತೀವಿ. ಇದು ಉಪ್ಪನ್ನು ತಯಾರಾಗುವಂತಹ ರೀತಿ. ಇವು ಅವರ ಕೆಲಸಗಳು ಮತ್ತು ಅದರಿಂದ ನಮಗೇನು ಉಪಯೋಗ ಅಂತಕ್ಕಂಥದ್ದನ್ನು ಇಲ್ಲಿ ಬರೆದಿರುವಂಥದ್ದು. ನೆಕ್ಸ್ಟ್ ಬಂದರೆ ಇವರು ಲತಾ ಮಂಗೇಶ್ಕರ್ ಸಂಗೀತ ಕ್ಷೇತ್ರದಲ್ಲಿರುವಂಥವ್ರು. ಇವರು ಉಸ್ತಾದ್ ಬಿಸ್ಮಿಲ್ ಖಾನ್ ಅಂತ ಶಾಹರಿಯನ್ನು ನುಡಿಸ್ತಿರುವಂಥವರು. ಇವರು ಭೀಮ್ಸೇನ್ ಜೋಶಿ ಅಂತ ಗಜಲ್ನ ಮಹಾನ್ ಸಾಧಕರು. ಇಲ್ಲಿ ನೀರು ನುಗ್ಗಿ, ಮಳೆಯ ವಿಕೋಪದಿಂದ ನೀರು ನುಗ್ಗಿ ಮನೆಗಳು ಜಲಾವೃತವಾಗಿರುವುದು. ಊರಿನ ಒಳಗೆ ನೀರು ನುಗ್ಗಿದೆ, ಮನೆಗಳು ಮುಳುಗಿರುವುದು. ನೆಕ್ಸ್ಟ್ ಬಂದರೆ ಇಲ್ಲಿ ಸೈನಿಕರು ಅವಮಾನ ವಿಪರೀತದಿಂದ ಸಾಹಸದಿಂದ ನಮ್ಮನ್ನು ಕಾಪಾಡ್ತಿರುವಂಥದ್ದು. ಮನೆ ಕಟ್ಟುವವರು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಮನೆ ಕಟ್ಟೋರನ್ನು ನೋಡ್ತಿರ್ಬೋದು. ಇಲ್ಲಿ ನೀರು ಉಕ್ಕಿ ಬಂದಿದೆ, ಉಕ್ಕಿ ಬಂದಿರೋದ್ರಿಂದ ವೈದ್ಯರು ನಮ್ಮನ್ನು ಕಾಪಾಡ್ತಿರುವಂಥವ್ರು, ಹಣವಂತರು ಮತ್ತು ಸರ್ಕಾರ ನಮ್ಮನ್ನು ಕಾಪಾಡ್ತಿರುವಂಥದ್ದು. ಇಷ್ಟು ನಮ್ಮ 5ನೇ ತರಗತಿಯ ಸಮುದಾಯ ಪಾಠವಾಗಿತ್ತು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.